ಇಲ್ಲ ಯಾರೋ ಟಾಸ್ಕ್ ತುಂಬಾ ಅಗ್ರೆಸಿವ್ ಆಗಿ ಆಡಿ ನಿನ್ನೆ ಯಾರಿಗೋ ತ್ರಿವಿಕ್ರಮ್ಗೆ ಇದಾಗೋಯ್ತು. ಅವ್ರನ್ನ ಹಿ ವಾಸ್ ಅನ್ಕಾನ್ಶಿಯಸ್ ಅನ್ನೋ ಹಾಸ್ಪಿಟಲ್ ತಗೊಂಡೋದ್ರು. ಅವಾಗ ಅನ್ಸುತ್ತೆ ದಟ್ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ. ಬಟ್ ಅಲ್ಲಿದ್ದಾಗ ಗೇಮೇ ಬೇರೆ. ಅಂದ್ರೆ ನಾವು ಹೊರಗಡೆ ಇದ್ದಾಗ ಏನೇ ಅನ್ಕೊಬಹುದು, ಅದ್ ಮಾಡ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತ. ಇವನ್ ಆಡಿಯನ್ಸ್ ಅಲ್ಲ, ಇವ್ರು ಇದ್ ಮಾಡ್ಬಾರ್ದು ಅದ್ ಮಾಡ್ಬಾರ್ದು ಅಂತ ಅನ್ಕೋತಾರೆ. ಬಟ್ ಅಲ್ಲಿ ಇದ್ದಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗಿರಲ್ಲ. ಆಮೇಲೆ ಅರ್ಧ ಮೈಂಡ್ ಬ್ಲಾಕ್ ಆಗಿರುತ್ತೆ. ಸಿ ಇನ್ನ ಯಾವ್ದೇ ಒಂದ್ ಮನೇಲಿ ಕೂಡಾಕ್ದಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ಅಷ್ಟು ಅಂದ್ರೆ ನಿಮ್ಗೆ ಕಾನ್ಶಿಯಸ್ ಆಗಿ ಗೊತ್ತಾಗ್ತಾ ಇರಲ್ಲ ಏನಾಗ್ತಾ ಇದೆ. ಆಮೇಲೆ ಹೊರಗಡೆ ಏನಾಗ್ತಾ ಇದೆ ಅಂತ ಗೊತ್ತೇ ಇರಲ್ಲ ನಿಮ್ಗೆ. ಸೊ ಆ ಇದ್ರಲ್ಲಿ ನಿಮ್ಗೆ ಆಮೇಲೆ ದರ್ ಆರ್ ಓನ್ಲಿ ಕ್ಯಾಮ್ರಾಸ್ ಅಷ್ಟೇ. ಆ ಮನೇಲಿರೋ 17 ಜನ ಬಿಟ್ಟು ನಿಮ್ಗೆ ಯಾರ ಜೊತೆನೂ ಟಚ್ ಅಲ್ಲಿ ಇರಲ್ಲ. ಸೊ ನಿಮ್ ಟೋಟಲ್ ರಿಯಾಲಿಟಿ ಅನ್ನೋದೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಆ ರಿಯಾಲಿಟಿ ಚೇಂಜ್ ಆದಾಗ ನೀವ್ ಏನ್ ಮಾಡ್ತೀರಾ ಅನ್ನೋದೇ ಅದು ಗೇಮ್ ಶೋ. ಸೊ ಏನೇ ಅನ್ಕೊಬಹುದು ನಾವು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ, ಅಲ್ಲಿ ಇದ್ದಾಗ ಏನ್ ಮಾಡಕ್ ಸಾಧ್ಯನೋ ಅದನ್ನೇ ಮಾಡೋದು. ಸೀಸನ್ 11 ಕಂಟೆಸ್ಟೆಂಟ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು, ಯಾಕೆ? ನನ್ಗೆ ಇದುವರೆಗೂ ನೋಡಿದ್ರಲ್ಲಿ ಉಗ್ರಂ ಮಂಜು ಅವ್ರು ತುಂಬಾ ಇಷ್ಟ ಆದ್ರು. ಬಿಕಾಸ್ ಒಂದು ಅವರ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಟಾಸ್ಕ್ ಚೆನ್ನಾಗ್ ಆಡ್ತಾರೆ, ಸೆನ್ಸ್ ಆಫ್ ಹ್ಯೂಮರ್ ಇದೆ. ಇದೆಲ್ಲ ಅಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಅಂಡ್ ಅವ್ರ ಕೋಪನು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋತಾ ಇದಾರೆ. ಅಂದ್ರೆ ಈಸು ಫಿನಾಮಿನಲ್ ಆಕ್ಟರ್, ತುಂಬಾ ಒಳ್ಳೆ ಆಕ್ಟರ್. ಆದ್ರೆ ಅವ್ರಿಗೆ ತುಂಬಾ ಕೋಪ ಇದೆ ಅಂತ ಕೇಳಿ ಬಂದಿದ್ದೀನಿ ನಾನು. ಬಟ್ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಚೆನ್ನಾಗ್ ಆಡ್ತಾ ಇದಾರೆ. ಸೊ ಅವರು ತುಂಬಾ ಇಷ್ಟ ಆಗಿದೆ. ನಮ್ರತಾ ಅವ್ರ ಜೊತೆ ಈಗ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಿದೆ? ಇಲ್ಲ, ಮುಂದೆ ಕಂಟಿನ್ಯೂ ಆಗುತ್ತಾ? ಓಕೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಯಾರು ವಿನ್ ಆಗ್ಬೋದು? ವಿನ್ನರ್ ಯಾರು ಅಂತ ಹೇಳಕ್ಕೆ ಇಟ್ಸ್ ಟೂ ಅರ್ಲಿ. ನೋಡ್ಬೇಕು. ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ತಿಂಗಳಾದ್ಮೇಲೆ ಐಡಿಯಾ ಬರುತ್ತೆ. ಐ ಥಿಂಕ್ ಈಗ ಫೈನಲಿಸ್ಟ್ ಯಾರು ಅಂತಾನು ಹೇಳಕ್ ಆಗಲ್ಲ. ಬಿಕಾಸ್ ಫಸ್ಟ್ ವಾರ ಯಾರೋ ಚೆನ್ನಾಗ್ ಆಡಿದವರು ಸೆಕೆಂಡ್ ವಾರ ನನ್ಗೆ 3ನೇ ವಾರ ಹೇಳಿದ್ರು, ಫಸ್ಟ್ ವಾರನೇ ಟೇಕ್ ಆಫ್ ಆದ್ ನೀವು 3ನೇ ವಾರ ಯಾಕೆ ಕ್ರಾಶ್ ಆಗಿ ಜೈಲಲ್ಲಿ ಕೂತಿದ್ದೀರಾ ಅಂತ. ಸೊ ಫಸ್ಟ್ ವಾರ ಚೆನ್ನಾಗ್ ಆಡಿದವ್ರು ಸೆಕೆಂಡ್ ವಾರ ಆಡದೆ. ಸೊ ಲೆಟ್ಸ್ ಸಿ, ನೋಡಿ. ಅಭಿಮಾನಿಗಳ ಮುಂದೆ ಯಾವಾಗ ದರ್ಶನ ಕೊಡ್ತಾರೆ? ಐ ಥಿಂಕ್ ಇನ್ನೊಂದು 1.5 ತಿಂಗಳಲ್ಲಿ ವಾಪಸ್ ಟೆಲಿವಿಷನ್ ಬರ್ತೀನಿ. ಹೊಸ ಸೀರಿಯಲ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಅದ್ರ ಬಿಸಿಲಿ ಇದೀನಿ. ಸೊ ಆದಷ್ಟು ಕಿರುತೆರೆ ಆಡಿಯನ್ಸ್ ನಾನು ಮಿಸ್ ಮಾಡ್ಕೊಳಕ್ ಬಿಡಲ್ಲ, ಮರ್ತೋಗಕ್ ಬಿಡಲ್ಲ, ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.